ಜಿಪಿಐ ಕಂಪನಿಯು ಪ್ಲಾಟ್ಫಾರ್ಮ್ ಹುಣಸೂರು 2ಗೆ ಸೇರಿರುವ ಸನ್ನೇನಹಳ್ಳಿ ಗ್ರಾಮದ ಶ್ರೀಕಾಂತ್ ಎಂಬ ರೈತರಿಗೆ ತಮ್ಮ ಕಂಪನಿ ಕಡೆಯಿಂದ ತಂಬಾಕು ಎಲೆಗಳು ಕಟ್ಟಲು ತಯಾರಿಸಿರುವಂತಹ ಆಧುನಿಕ ಉಪಕರಣಗಳನ್ನು ವಿತರಿಸಿದ್ದರು. ಕಂಪನಿಯು ವಿತರಿಸಿದಂತಹ ಉಪಕರಣಗಳನ್ನು ಬಳಸಿ ಕಟ್ಟಿದಂತಹ ಎಲ್ಲಾ ತಂಬಾಕು ಎಲೆಗಳು ಉತ್ತಮ ಬಣ್ಣ ಮತ್ತು ಕ್ಯೂರಿಂಗ್ನಿಂದ ಹೊರಹೊಮ್ಮಿದ್ದು, ಸನ್ನೇನಹಳ್ಳಿಯ ಗ್ರಾಮಸ್ಥರು ಜಿಪಿಐನ ಈ ಉಪಕರಣಗಳ ಬಗ್ಗೆ ಹೆಚ್ಚಿನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಪಿಐನ ಸೀನಿಯರ್ ಸೂಪರ್ವೈಸರ್ ರಾಮಚಂದ್ರ ಹಾಗೂ ಸೂಪರ್ವೈಸರ್ ಗವಿಗೌಡರವರು ಈ ಉಪಕರಣಗಳ ಬಳಕೆಯಿಂದ ಆಗುವ ಅನುಕೂಲಗಳ ಬಗ್ಗೆ ರೈತರಿಗೆ ಉಪಯುಕ್ತ ಮಾಹಿತಿ ನೀಡಿದರು. ಸಂಗಳಿ ಗ್ರಾಮಕ್ಕೆ ಬಂದಿದ್ದೇವೆ. ನಾವು ಪ್ರತಿ ಹಳ್ಳಿಯಲ್ಲೂ ಇದನ್ನ ಕ್ಯೂರಿಂಗ್ ಮಾಡಲಿಕ್ಕೆ ರೈತರಿಗೆ ಕೊಟ್ಟಿದ್ದೇವೆ. ರೈತರ ರಿಸಲ್ಟ್ ಹೇಳ್ತಾ ಇದ್ದಾರೆ, ಗೊತ್ತಲ್ಲ, ರೈತರಾದ್ರೆ ಅದು ಹೇಳ್ತಿದ್ರೆ ನಮಗೆ ಉಡಿ ಆಗೋದಿಲ್ಲ, ಸ್ಟಂಪ್ ಕಟ್ ಆಗೋದಿಲ್ಲ, ಆ ಸುತ್ತಿದ ದಾರದಿಂದ ನಮಗೆ ಜಂಟರಮ್ ಸೇರ್ತಿತ್ತು, ಈಗ ಅದು ಸೇರ್ತಾ ಇಲ್ಲ, ಒಳ್ಳೆ ಕ್ವಾಲಿಟಿನೇ ಬರ್ತಾ ಇದೆ. ಅದು ಕಡ್ಡಿ ಉರ್ಬೇಕಾದ್ರೆ ನಮಗೆಲ್ಲ ದಾರ ಎಲ್ಲ ಕಟ್ಟಾಯ್ತಿತ್ತು ಮತ್ತು ಕೈ ಎಲ್ಲ ಉರಿ ಬರ್ತಿತ್ತು. ನಮಗೆ ಇದರಿಂದ ನಮಗೆ ಈಸಿ ಆಯ್ತು ಅಂತ ರೈತರೇ ಹೇಳ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ವಿಷಯ ತಿಳಿಸಿ ಮತ್ತು ತಂಬಾಕು ಮಂಡಳಿಯವರಿಗೆ ವಿಷಯ ಮುಟ್ಟಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಕಡ್ಡಿಗಳನ್ನು ಕೊಟ್ಟು ಮುಂದಿನ ಹೆಚ್ಚಿನದಾಗಿ ಉಪಯೋಗ ಪಡುವ ರೀತಿಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ, ನಮ್ಮ ಕಂಪನಿಯವರಿಗೆ, ಮೇಲ್ಪಡೆ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿ ಮತ್ತು ತಂಬಾಕು ಮಂಡಳಿ ಹಿರಿಯ ಅಧಿಕಾರಿಗಳಿಗೆ ಎಲ್ಲರಿಗೂ ವಿಷಯ ಮುಟ್ಟಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉಪಯೋಗ ಪಡಲಿ ಅಂತ ರೈತರುಗಳಿಗೆ ನಾವು ಕೇಳ್ಕೊಳ್ತೀವಿ. ನಾವು ಶ್ರೀಕಾಂತ್ ಅಂತ ಹೇಳಿ ಸಣ್ಣಹಳ್ಳಿ ಗ್ರಾಮ, ಇಲ್ಲಿ APF ನಂಬರ್ 02 ಬರುತ್ತೆ. ಇದು ಜಿಪಿಐ ಕಂಪ್ನಿಯವರು ಈ ಥರ ಒಂದು ಸೊಪ್ಪು ಕೊಟ್ಟ ಸ್ಟಿಕ್ ಕೊಟ್ಟಿದ್ದಾರೆ. ನಮಗೆ ಉಲ್ಟಾ ಇದರಲ್ಲಿ ಲಾಭ ಏನು ಅಂದರೆ ಲೇಬರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಲೇಬರು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ಮತ್ತು ದಾರ ಕಡಿಮೆ ಆಗುತ್ತೆ. ಈ ಸೊಪ್ಪುಗಳೆಲ್ಲ ಸ್ಪಂಜ್ ಬಂದೈತಲ್ಲ, ಈ ಸ್ಪಂಜ್ ಬರಲ್ಲ, ನೀಟಾಗಿರುತ್ತೆ, ಆ ಗಾಳಿ ಹವಾ ಚೆನ್ನಾಗಿರುತ್ತೆ. ಹೋದ ವರ್ಷ ಏನಾಗಿತ್ತು ಅಂದರೆ ಫುಲ್ ಕೊಳ್ತೋಗಿತ್ತು ಸೊಪ್ಪು. ಆ ಥರ ಇದರಲ್ಲಿ ಏನು ಕೊಳ್ತವ ಥರದ್ದು ಏನಾಗಲ್ಲ, ಚೆನ್ನಾಗಿ ಗಾಳಿ ಮಾಡುತ್ತೆ. ಇದರಿಂದ ರೈತರಿಗೆ ಹೆಲ್ಪ್ ಆಗುತ್ತೆ. ಇದು ಜಿಪಿಐ ಕಂಪ್ನಿಯವರು ನಮಗೆ ಸ್ಯಾಂಪಲ್ ತೋರ್ಸೋಕ್ಕೆ ಒಂದು 20 ಕಡ್ಡಿ ಕೊಟ್ಟಿದ್ರು. ಅದರಲ್ಲಿ ಎಲ್ಲ ಬೇರೆ ಬೇಯಿಸಿದ್ದೀನಿ, ಚೆನ್ನಾಗಿ ಬಂದಿತ್ತು. ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಜಲ್ದಿ ದಿಂಡೋಗುತ್ತೆ. ಇದರಲ್ಲಿ ಅದು ದಿಂಡೋಗುತ್ತೆ. ಇದು ಎಲ್ಲ ಯೂಸ್ ಮಾಡಬೇಕು, ಒಳ್ಳೆಯದಾಗುತ್ತೆ ರೈತರಿಗೆ. ಯೂಸ್ ಮಾಡಿ. ಈ ಕಡ್ಡಿಯಿಂದ ಏನು ಯೂಸ್ ಆಗುತ್ತೆ ಅಂದರೆ ಜಾಸ್ತಿ ಕಡ್ಡಿ ಕಟ್ಟಾಗಲ್ಲ. ದಾರ ಎಳೆದಾಗ ಕಡ್ಡಿ ಕಟ್ಟಾಗ್ತಿತ್ತು, ಈ ಕಡ್ಡಿ ಕಟ್ಟಾಗಲ್ಲ, ಉಡಿನೂ ಜಾಸ್ತಿ ಬರಲ್ಲ, ಬಿಚ್ಚಕ್ಕೆ ಈಸಿ ಆಗುತ್ತೆ. ಹೆಂಗೆ ಬಿಚ್ಚೋದು ಅಂದರೆ ಈ ಥರ ಲಾಕಿರುತ್ತೆ, ತೆಗೆದ್ರೆ ಸಾಕು, ಆಟೋಮೆಟಿಕಾಗಿ ಅದೇ ಬರುತ್ತೆ. ಈಸಿಯಾಗಿ ಬಿಚ್ಬೋದು. ಇದ್ರಲ್ಲಿ ಆದರೆ ಆರಾಮಾಗಿ ಒಂದು ಬೇರೆ ಒಂದು ಕಡ್ಡಿ ಆರಾಮಾಗಿ ಬಿಚ್ಬೋದು. ಈ ಥರ ಬಿಚ್ಚಿದ್ರೆ ಯಾವ್ದು ಉಡಿನೂ ಆಗಲ್ಲ ಮತ್ತೆ ಕೋಳೆನೂ ಕಟ್ಟಾಗಲ್ಲ. ನೋಡಿ ಹಿಂಗಿರುತ್ತೆ. ಉಡಿ ಒಂದು ಸ್ವಲ್ಪನೂ ಬಂದಿಲ್ಲ, ಉಡಿನೂ ಬರಲ್ಲ.